ಈ ಒಂದು ವಿಡಿಯೋನಲ್ಲಿ ನಾನು ನಿಮಗೆ ಶ್ರೀಶೈಲ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ ದರ್ಶನ ಮಾಡಿಕೊಂಡಿದ್ದು ಮತ್ತು ದರ್ಶನಕ್ಕಾಗಿ ನಾವು ಟಿಕೆಟ್ ಯಾವ ಥರ ಬುಕ್ ಮಾಡಿದ್ವಿ ಮತ್ತು ಅಲ್ಲಿನ ರೂಮ್ಸ್ ಬುಕ್ ಮಾಡೋದು ಮತ್ತು ಅಲ್ಲಿ ಸ್ಟ್ರೀಟ್ಸ್ ಫುಡ್ ಮತ್ತು ಸ್ಟ್ರೀಟ್ ಶಾಪಿಂಗ್ ಎಲ್ಲನೂ ಈ ಒಂದು ವಿಡಿಯೋನಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಿದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಈ ನಮ್ಮ ಪಯಣ ಶುರುವಾಗಿದ್ದು ಬೆಳಗ್ಗಿನ ಜಾವ 2:30ಕ್ಕೆ. ಸೊ ಎಲ್ಲರೂ ಒಂದು ಕಡೆ ಸೇರಿ ಕಾರ್ ಪೂಜೆಯನ್ನು ಮಾಡಿ ನಮ್ಮ ಪಯಣವನ್ನು ನಾವು ಶುರು ಮಾಡ್ತಿದ್ದೇವೆ. ಮಂತ್ರ ಹೇಳ ಹೇಳ್ತಿಲ್ಲ ಅಲ್ಲ ಜಗಳ ಆಡ್ತಾರೆ ಕಾಯಿ ಬಿಡ್ತೀರಿ. ನಾನು ಹೊಡಿತೀನಪ್ಪ ಹಂಗೆ ನಿನ್ಬಿಡು. ಹೋಗ್ ಮನೋಜ್ ನೀರು. ಸ್ವೀಟ್ ಐತಿ ಅದಕ್ಕೆ ಸ್ವೀಟ್ ಕುಡಿಕೇನು ಸಂಜು ಸ್ವೀಟ್ ಸಂಜು ಇಲ್ಲಪ್ಪ ನಾನು ಮುಟ್ಟಿದ ಮೇಲೆ ಸ್ವೀಟ್ ಆಯ್ತು. ಪೂಜೆ ಎಲ್ಲ ಮುಗಿಸ್ಕೊಂಡು ಲಗೇಜ್ ಎಲ್ಲ ಕಾರಲ್ಲಿ ಪ್ಯಾಕ್ ಮಾಡಿಕೊಂಡು ನಾವು ಕಾರಲ್ಲಿ ಪ್ಯಾಕ್ ಆಗಿ ಆರಾಮ್ಸೆ ಹೋಗ್ತಿದ್ವಿ. ಸೊ ರಾತ್ರಿಯಿಂದ ಹುಡುಗರು ಏನೂ ತಿಂದಿಲ್ಲ. ನಮ್ಮ ಸಂಜು ಅವರು ಸುಹಾಸ್ ಕೂಡ ಬಿರಿಯಾನಿ ತರಿಸಿದ್ರು, ಕಾಜು ಬಿರಿಯಾನಿ ಹೈದ್ರಾಬಾದಿಂದ. ಸೊ ಅದನ್ನೇ ಬೆಳಗ್ಗೆ ಹೊಡೆಯೋಣ ಅಂತೇಳಿ ಫ್ರಿಜ್ಜಲ್ಲಿ ಇಟ್ಟು ತೊಗೊಂಡು ಹೋಗ್ತಿದ್ದೀವಿ. ನೋಡೋಣ ಅಲ್ಲಿ ಯಾವ ಥರ ಟೇಸ್ಟ್ ಇರುತ್ತಾ, ಅದು ಹೆಂಗಿದೆ ಏನೋ ನೋಡಿ ಮುಂದೆ ತೋರಿಸ್ತೀನಿ ನಿಮಗೆ ವಿಡಿಯೋನಲ್ಲಿ. ಹೌದು ಅದು ಇದ್ರದ್ದು ನಾನು ಆರಾಮಾಗಿ ಹೊಟ್ಟೆ ಎಲ್ಲ ತುಂಬಿಸ್ಕೊಂಡು ಮಸ್ತ್ ಈಗ ಶ್ರೀಶೈಲ ಕಡೆ ಹೋಗ್ತಿದ್ದೀವಿ. ಅಪ್ ಟು ಶ್ರೀಶೈಲವರೆಗೂ ಏನು ಮತ್ತೆ ಮಿಡಿಲಲ್ಲಿ ತಿನ್ನೋದಿಲ್ಲ ಅಂತ ಅಂದ್ಕೊಂಡಿದ್ದೀವಿ. ಬಟ್ ದಾರಿಯಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಸೊ ನೀವು ನೋಡ್ತಿರೋ ಹಾಗೆ ನಾವು ರಾಯಚೂರಿಂದ ಒಂದು 40 ಕಿಲೋಮೀಟರ್ಸ್ ಆದಮೇಲೆ NH ಇಂದ ನಾವು ಬೇರೆ ರೋಡಿಗೆ ಬಂದ್ವಿ, ಸ್ಟೇಟ್ ಹೈವೇಗೆ. ಅಲ್ಲಿಂದ ಈ ಒಂದು ಪಾದಯಾತ್ರೆಗಳು ಸ್ಟಾರ್ಟ್ ಆಗ್ತಾರೆ, ಅಂದರೆ ನಮ್ಗೆ ಕಾಣ ಸಿಗೋಕ್ಕೆ ಸ್ಟಾರ್ಟ್ ಆಗ್ತಾರೆ. ಸೊ ನೋಡೋಣ ಮುಂದೆ ಇವರು ಎಲ್ಲಿವರೆಗೂ ಈ ಥರ ನಮ್ಗೆ ಸಿಗ್ತಾರ. ಅಪ್ ಟು ಶ್ರೀಶೈಲವರೆಗೂ ಅಂತ ನಾವು ಅಂದ್ಕೊಂಡಿದ್ವಿ. ಮಿಡಿಲ್ ಇನ್ ಬಿಟ್ವೀನ್ ಶ್ರೀಶೈಲ ಅವ್ರು ಎಲ್ಲಾದರೂ ಅಡ್ಡದಾರಿಯಲ್ಲಿ ಜಲ್ದಿ ಹೋಗಬೇಕು ಅಂತೇಳಿ ಅಲ್ಲಿ ಹೋದರೆ ಏನು ನೋಡೋಣ. ಮುಂದೆ ನಿಮಗೆ ತೋರಿಸ್ತಿದ್ದೀನಿ ಅವ್ರು ಎಲ್ಲಿವರೆಗೂ ಹಂಗೆ ಇದು ಸಿಗ್ತಾರೆ ಅಂತೇಳಿ. ಸೂರ್ಯೋದಯವಾಗ್ತಿದ್ದಂತೆ ಮತ್ತೆ ನಮ್ಮ ಹುಡುಗರು ಹೊಟ್ಟೆಗೆ ಹಸು ಉದಯವಾಯಿತು. ಈ ಹುಡುಗರಿಗೆ ಹೇಳಿದ್ವಿ ಅಪ್ ಟು ಶ್ರೀಶೈಲವರೆಗೂ ಏನೂ ಇಲ್ಲ ಅಂತೇಳಿ, ತಡ್ಕೊಳಕ್ಕಾಗಿಲ್ಲ ಪಾಪ ಹುಡುಗರಿಗೆ. ಮತ್ತೆ ಒಂದು ಸ್ಟಾಪ್ ಕೊಡ್ತಿದ್ವಿ. ತಗೋ ಸುಧಾ 2 ಪ್ಲೇಟ್ 3 ಪ್ಲೇಟ್ ಇಡ್ಲಿ ತಗೋ. ದೋಸೆ ಇಡ್ಲಿ ಸಾಂಬಾರ್ ಚಟ್ನಿ ಚಟ್ನಿ ದೋಸೆ ಇಡ್ಲಿ சாம்பார் சட்னி சட்னி தேடி பிடிச்ச ஹோட்டல்ல ஆயின வந்த ಇಡ್ಲಿ, ದೋಸೆ, ಪೂರಿ, ಬಜ್ಜಿ ಇನ್ನು ಏನೇನಿದ್ವೋ ಗೊತ್ತಿಲ್ಲ. ತಿಂದು ಎಲ್ಲನೂ ಒಂದೊಂದು ಪ್ಲೇಟ್ ತಿಂದು ಈಗ ನಮ್ಮ ಹುಡುಗರೆಲ್ಲ ಫುಲ್ ರೆಡಿಯಾಗಿದ್ದಾರೆ ಶ್ರೀಶೈಲ ಕಡೆ ಹೋಗೋಣ ಅಂತೇಳಿ. ಬಟ್ ಮಿಡಿಲ್ ಮತ್ತೆ ಅಲ್ಲಿ ಊಟಕ್ಕಂತಾನೆ ನಿಂದಿರ್ತೀವಿ ಗೊತ್ತಿಲ್ಲ. ನಮ್ಮ ಸ್ಟಾಪ್ ಇರೋದು ಬರೀ ತಿನ್ನೋಕಷ್ಟೇ ಸ್ಟಾಪ್ ಕೊಡೋದು, ಮತ್ತೆ ಇದಕ್ಕೂ ನಮ್ಮ ಹುಡುಗರು ಸ್ಟಾಪ್ ಕೊಡೋಲ್ಲ. ಸೊ ರೋಡ್ ಸೈಡ್ ಫುಡ್ನ ಸ್ವಲ್ಪ ಅವಾಯ್ಡ್ ಮಾಡಿ. ಅಂದರೆ ಈ ಥರ ಸೀಸನ್ನಲ್ಲಿ ಯುಗಾದಿ ಸಲುವಾಗಿ ಜಾಸ್ತಿ ಜನ ಪಾದಯಾತ್ರೆಗಳು ಹೋಗುತ್ತಿರೋದ್ರಿಂದ ಏನು ಮಾಡ್ತಾರೆ, ಹೋಟೆಲ್ಸಲ್ಲಿ ರೋಡ್ ಸೈಡಲ್ಲಿ ಸ್ವಲ್ಪ ಹೈಜೀನ್ ಮೇಂಟೈನ್ ಮಾಡಿರಲ್ಲ. ಸೊ ಸ್ವಲ್ಪ ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡಿ.
ನೀವೀಗ ವಿಡಿಯೋನಲ್ಲಿ ನೋಡ್ತಿರೋದು ವೆಂಕಟಾಪುರ ಅಂತ ಹೇಳಿ. ಇಲ್ಲಿ ಈ ಥರ ರೋಡ್ ಸೈಡ್ ಬಡಿಗೆಗಳು ಮಾರೋದಾಗಲಿ, ಬ್ಯಾಟ್ರೀಸ್ಗಳು ಮಾರೋದಾಗಲಿ ಇವೆಲ್ಲ ಇಲ್ಲಿ ಸಾಮಾನ್ಯ. ಏನಕ್ಕಪ್ಪ ಅಂತಂದರೆ ಪಾದಯಾತ್ರೆ ಮಾಡೋರು 2 ಥರದಲ್ಲಿ ಪಾದಯಾತ್ರೆ ಮಾಡ್ತಾರೆ. ಒಂದು ಥರ ಯಾವುದಪ್ಪ ಅಂತಂದರೆ ಅವರು ಊರಿಂದ ಅವರು ಒಂದು ಹೇಳಿಕೊಂಡಿರುವಂತಹ ದೇವಸ್ಥಾನದಿಂದ ಶ್ರೀಶೈಲವರೆಗೂ ಪಾದಯಾತ್ರೆ ಮುಖಾಂತರ ಬಂದು ಸೇರೋದು. ಇನ್ನೂ ಒಂದು ಥರದ್ದು 2ನೇ ಥರ ಪಾದಯಾತ್ರೆ ಅಂತ ಹೇಳಿದರೆ ಜನಗಳು ಅವರವರ ಪ್ರೈವೇಟ್ ವೆಹಿಕಲ್ ಮುಖಾಂತರವಾಗಲಿ ಸಾರಿಗೆ ಮುಖಾಂತರವಾಗಲಿ ವೆಂಕಟಾಪುರಕ್ಕೆ ಬಂದು ಇಲ್ಲಿ ಇವೆಲ್ಲ ಬಡಗಿಗಳಾಗಲಿ ಬ್ಯಾಟ್ರೀಸ್ಗಳಾಗಿ ಅವರವರ ಅಗತ್ಯಕ್ಕೆ ಬೇಕಾದ ವಸ್ತುಗಳನ್ನ ತಗೊಂಡು ಈ ವೆಂಕಟಾಪುರದಿಂದ ಶ್ರೀಶೈಲಕ್ಕೆ ಕಾಡಿನ ಮುಖಾಂತರವಾಗಿ ನಡ್ಕೊಂಡು ಹೋಗ್ತಾರೆ. ಸೊ ಅದರ ಸಲುವಾಗಿ ವೆಂಕಟಾಪುರ ಯಾವಾಗಲೂ ಇಷ್ಟು ರಶ್ ಇರುತ್ತೆ. ಈ ಒಂದು ಚೆಕ್ ಪೋಸ್ಟಲ್ಲಿ ದುಡ್ಡು ಕಲೆಕ್ಟ್ ಮಾಡ್ತಾರೆ. ಇದು ರೀಸನ್ ಏನಪ್ಪ ಅಂತಂದರೆ ನಮ್ಮ ಜನಗಳು ಬಹಳ ಬುದ್ಧಿವಂತ ಜನಗಳು ಏನು ಮಾಡ್ತಾರೆ ಅಂದರೆ ಚಿಪ್ಸ್ ಪ್ಯಾಕೆಟ್ ತಿನ್ನೋದು, ಜ್ಯೂಸ್ ಕುಡಿಯೋದು, ವಾಟರ್ ಕುಡಿಯೋದು ಎಲ್ಲ ಮಾಡಿ ಹಂಗೆ ಸೈಡಿಗೆ ವಿಂಡೋ ಇಳಿಸಿ ಹೋಗ್ಬಿಡ್ತಾರೆ. ಸೊ ಅವನ್ನೆಲ್ಲ ಮೇಂಟೆನೆನ್ಸ್ ಮಾಡಬೇಕಲ್ಲ. ಸೊ ಅದ್ರ ಸಲುವಾಗಿ ಇವರೊಂದು ಸ್ಮಾಲ್ ಟೋಕನ್ ಅಮೌಂಟ್ನ ತೊಗೊತಿದ್ದಾರೆ. ಕಾರ್ಗಳಿಗೆ ಲೈಟ್ ವೆಹಿಕಲ್ಸ್ಗೆಲ್ಲ 70 ರೂಪೀಸ್, ಅಂದರೆ ಹೆವಿ ವೆಹಿಕಲ್ಸ್ಗಳಿಗೆಲ್ಲ 130 ರೂಪೀಸ್ ಆ ಥರ ಇವರು ಟೋಕನ್ ತೊಗೊತಿದ್ದಾರೆ. ಯೂಸ್ ಮಾಡಕತ್ತಿಲ್ಲ ಜಸ್ಟ್ ಡೋರ್ನಲ್ಲಿ ರೀಚ್ ಆಗಿದ್ವಿ. ಸೊ ಇಲ್ಲಿಂದ ನೆಕ್ಸ್ಟ್ ಬರೋದೇ ಘಾಟ್ ಸೆಕ್ಷನ್. ಸೊ ಆ ಘಾಟ್ ಸೆಕ್ಷನ್ ಮುಗಿದ್ಮೇಲೆ ನಮ್ಮ ಶ್ರೀಶೈಲ ಬರೋದು. ಇಲ್ಲಿಗೆ ಲಾಸ್ಟ್ ಮೊಬೈಲ್ಸ್ ನೆಟ್ವರ್ಕ್ಗಳೆಲ್ಲ ಬರೋದು. ಸೊ ಮುಂದೆ ಆ ಘಾಟ್ ಸೆಕ್ಷನಲ್ಲಿ ಮೊಬೈಲ್ ನೆಟ್ವರ್ಕ್ಗಳೆಲ್ಲ ಭಾಳ ಕಮ್ಮಿ. ಮತ್ತೆ 70 ಕೊಡಬೇಕು. ಫೋನ್ ಪೇ ಇಲ್ಲ. ಈ ಒಂದು ನಲ್ಲಮಲ್ಲ ಫಾರೆಸ್ಟ್ ಏನು ಘಾಟ್ ಸೆಕ್ಷನ್ ಬರುತ್ತಲ್ಲ, ಇಲ್ಲಿ ಸ್ವಲ್ಪ ವೆಹಿಕಲ್ಸ್ಗಳೆಲ್ಲ ಸ್ಲೋ ಆಗಿ ಮೂವ್ ಆಗ್ತಾವ. ಏನಪ್ಪ ಅಂದರೆ ಈ ಒಂದು ರಸ್ತೆ ಭಾಳ ಕಿರಿದಾದ ರಸ್ತೆಗಳು, ಭಾಳ ಟರ್ನಿಂದ ಕೂಡಿದಾವೆ. ಸೊ ಹಂಗಾಗಿ ದೊಡ್ಡ ದೊಡ್ಡ ಗಾಡಿಗಳು ಬಂದಂಗೆಲ್ಲ ನಮ್ಮ ಸಣ್ಣ ಸಣ್ಣ ವೆಹಿಕಲ್ಸ್ಗಳೆಲ್ಲ ಸ್ಲೋ ಆಗಿ ಹೋಗ್ತಿರ್ತಾವೆ. ಸೊ ಈ ಘಾಟ್ಗಳಲ್ಲೆಲ್ಲ ಆಕ್ಸಿಡೆಂಟ್ಗಳು ಸರ್ವೇ ಸಾಮಾನ್ಯ. ಸೊ ಏನು ಮಾಡೋಕ್ಕಾಗಲ್ಲ, ಹುಷಾರಾಗಿ ನಾವು ಹೋಗ್ತಾ ಇರಬೇಕು. ಹೀಗೆ ವಿಡಿಯೋನಲ್ಲಿ ಮೊದಲೇ ಹೇಳಿದ್ನಲ್ಲ, ಪಾದಯಾತ್ರಿಗಳು ನಮಗೆ ಈ ರಾಯಚೂರಿಂದ ಒಂದು 60 ಕಿಲೋಮೀಟರ್ ಆದಮೇಲೆ ನಮಗೆ ಕಾಣ ಸಿಕ್ಕಿದ್ರು ದಾರಿಯಲ್ಲಿ ಅಂತೇಳಿ. ಸೊ ಅಲ್ಲಿಂದ ಹಿಡಿದು ಅಪ್ ಟು ಶ್ರೀಶೈಲ, ಇಲ್ಲಿ ವೆಂಕಟಾಪುರವರೆಗೂ ಕಂಟಿನ್ಯೂಸ್ ಆಗಿ ಬಂದರು. ಸೊ ಅಲ್ಲಿಂದ ಸ್ವಲ್ಪ ಕಮ್ಮಿ ಆಗಿ ಈಗ ಅಪ್ ಟು ಶ್ರೀಶೈಲ ಮೇಲೆ ಹೋಗ್ತಿದ್ದೀವಿ. ಈಗ ಯಾವುದು ಬೆಟ್ಟದ ಮೇಲೆ ಹೋಗ್ತಿದ್ದೀವಿ. ಇಲ್ಲಿವರೆಗೂ ಕಂಟಿನ್ಯೂಸ್ ಆಗಿ ನಮಗೆ ದಾರಿಯಲ್ಲಿ ಕಾಣಿಸಿದ್ದಾರೆ. ಎಲ್ಲೂ ಅವ್ರಿಗೆ ಕಾಣದೆ ನಾವು ಬಂದೇ ಇಲ್ಲ. ಅಂದರೆ ಲೆಕ್ಕ ಹಾಕೋರು ಎಷ್ಟು ಜನ ಈ ಒಂದು ಮಲ್ಲಯ್ಯನ ಭಕ್ತಿಯಿಂದ ಎಲ್ಲೆಲ್ಲಿಂದನೋ ನಡ್ಕೊಂಡು ಬರ್ತಿದ್ದಾರೆ. ಅನ್ಕೊಂಡೋದಕ್ಕಿಂತ ಮೊದಲೇ ನಾವು ಶ್ರೀಶೈಲಕ್ಕೆ ಬಂದು ತಲುಪಿದ್ವಿ. ಸೊ ಇವಾಗ ರೂಮ್ ಹುಡುಕಬೇಕು, ಯಾಕಂದರೆ ನಮ್ಮ ಹುಡುಗರದು 10:30ಗೆ ಸ್ಪರ್ಶ ದರ್ಶನ ಇದೆ. ಈಗ ಸಮಯ 9. ಸೊ ಈಗ ನಮ್ಮ ಸಂಜು ಅವರು ಇನ್ಫ್ಲುಯೆನ್ಸ್ ಯೂಸ್ ಮಾಡಿ ಯಾವುದೋ ಒಂದು ಹೋಟೆಲ್ಗೆ ಕರ್ಕೊಂಡು ಹೋಗ್ತಿದ್ದಾರೆ, ರೂಮ್ಸ್ ಇದಾವೆ ಅಂತೇಳಿ. ಸೊ ಹೋಗೋಣ ಬನ್ನಿ, ನೋಡೋಣ ಯಾವ ಥರ ಇದೆ ರೂಮ್ಸ್ ಅಂತೇಳಿ ನಿಮಗೆ ಹೇಳ್ತೀನಿ. ಈಗ ನಾವು ಸ್ಟೇ ಮಾಡ್ತಿರುವಂತಹ ಲಾಡ್ಜ್ ಹೆಸರು ಬಂದುಬಿಟ್ಟು ಗಣೇಶ್ ನಿವಾಸ್ ಅಂತ ಹೇಳಿ. ಈ ಒಂದು ಲಾಡ್ಜು ಗುಡಿ ಅಂಡರಲ್ಲೇ ಬರುತ್ತೆ. ನೀವು ಇನ್ ಕೇಸ್ ಏನಾದರೂ ನೀವು ಆನ್ಲೈನಲ್ಲಿ ರೂಮ್ಸ್ ಬುಕ್ ಮಾಡ್ತಿದ್ರೆ, ಅಂದರೆ ಟೆಂಪಲ್ಸ್ ಅವ್ರದ್ದು ರೂಮ್ಸ್ ಬುಕ್ ಮಾಡ್ತಿದ್ರೆ, ಈ ಒಂದು ಲಾಡ್ಜ್ನ ಹೆಸರನ್ನು ಅಲ್ಲಿ ತೋರಿಸ್ತಾರೆ. ಬಟ್ ನಮಗಲ್ಲಿ ರೂಮ್ಸ್ ಸಿಗಲಿಲ್ಲ. ಸೊ ಡೈರೆಕ್ಟಾಗಿ ಇಲ್ಲಿಗೆ ಬಂದಿದ್ವಿ ಲಾಡ್ಜ್ಗೆ, ಕೇಳೋಣ ರೂಮ್ಸ್ ಅಂತ ಹೇಳಿ. ನೋಡೋಣ ಮುಂದೆ ಯಾವ ಥರ ಇದೆ ರೂಮ್ಸ್. ಇನ್ ಕೇಸ್ ಸಿಕ್ಕರೆ ಎಲ್ಲ ತೋರಿಸ್ತೀನಿ. This is our balcony where we are staying. You can take a good look here. And when it comes to our room, and this is what happens in all of the rooms. And see, hi guys, hi, all these guys, and this I'm clean guys, I'm clean. And this is, and when it comes to mirror, it actually looks good when I'm here, but not sure because of others it might look a bit messy. Guys, I'm clean. These guys are always important. You know, I will show you this guy also.
ಇನ್ನು ಶ್ರೀಶೈಲಂನಲ್ಲಿ ಲಾಡ್ಜಸ್ಗಳು ಭಾಳ ಇದಾವೆ, ಬಟ್ ಸಿಚುವೇಶನ್ ಮೇಲೆ ಡಿಪೆಂಡ್, ಫುಲ್ ಇರುತ್ತಾ ಖಾಲಿ ಇರುತ್ತಾ ಅಂತೇಳಿ. ನಾವು ಬಂದುಬಿಟ್ಟು ಯುಗಾದಿ ಟೈಮ್ಗೆ ಪೀಕ್ ಟೈಮಿಗೆ ಬಂದಿದ್ವಿ, ಸೊ ಎಲ್ಲನೂ ಫುಲ್ ಆಗಿದ್ವು. ಸೊ ಇಲ್ಲಿ ನಮಗೆ ಈಗ ರೂಮ್ ಸ್ಯಾಟಿಸ್ಫೈಡ್ ಆಗಿ ಸಿಕ್ಕಿದೆ. ಇನ್ನು ನಾವು ಸ್ಟೇ ಮಾಡಿರುವಂತಹ ಈ ಗಣೇಶ್ ನಿವಾಸ್ ಏನಿದೆಯಲ್ಲ, ಇಲ್ಲಿಂದ ಟೆಂಪಲ್ ಭಾಳ ಅಂದರೆ ಭಾಳ ನಿಯರ್ ಇದೆ. ಈ ನಮ್ಮ ಲಾಡ್ಜ್ ವಿಂಡೋಯಿಂದ ನೋಡಿದ್ರೆ ಟೆಂಪಲ್ ಕಾಣಿಸುತ್ತೆ. ಸೊ ಅಷ್ಟು ಹತ್ತಿರದಲ್ಲಿದೆ. ನಿಮಗೆ ಡ್ರೋನ್ ಶಾಟ್ಸ್ ಹಾಕ್ತೀನಿ ನೋಡಿ. ನಾವು ಆನ್ಲೈನ್ ದರ್ಶನ ಟಿಕೆಟ್ ಯಾವ ಥರ ಬುಕ್ ಮಾಡಿದ್ವಿ ಅಂತೇಳಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಫಸ್ಟಾಗಿ ನಿಮ್ಮ ಮೊಬೈಲ್ ಅವರ್ ಲ್ಯಾಪ್ಟಾಪ್ನಲ್ಲಿ ಶ್ರೀಶೈಲಂ ಆನ್ಲೈನ್ ದರ್ಶನ ಟಿಕೆಟ್ ಅಂತ ಹೇಳಿ ಗೂಗಲಲ್ಲಿ ಸರ್ಚ್ ಮಾಡಿದರೆ ನಿಮಗೆ ಭಾಳಷ್ಟು ಹೈಪರ್ ಲಿಂಕ್ಸ್ಗಳು ಸಿಗ್ತವೆ. ಅಲ್ಲಿರುವಂತಹ ಹೈಪರ್ ಲಿಂಕ್ಸ್ಗಳನ್ನ ಕ್ಲಿಕ್ ಮಾಡಿದರೆ ನಿಮಗೆ ದೇವಸ್ಥಾನ ವೆಬ್ಸೈಟ್ಗೆ ಕರ್ಕೊಂಡು ಹೋಗುತ್ತೆ. ಅಲ್ಲಿರುವಂತಹ ಆನ್ಲೈನ್ ಬುಕ್ಕಿಂಗ್ ಒಂದು ಟ್ಯಾಬ್ ಇರುತ್ತೆ. ಆ ಟ್ಯಾಬ್ನಲ್ಲಿ ದರ್ಶನ ಟಿಕೆಟ್ಸ್ ಅಂತ ಹೇಳಿ ಕ್ಲಿಕ್ ಮಾಡಿದರೆ ನಿಮಗೆ ಸೈನ್ ಇನ್ ಆಪ್ಷನ್ಗೆ ಕೇಳುತ್ತೆ. ನಿಮ್ಮ ಮೊಬೈಲ್ ನಂಬರ್ ಮತ್ತು ಪಾಸ್ವರ್ಡ್ನ ಕೊಟ್ಟು ಲಾಗಿನ್ ಆದರೆ ನಮ್ಮ ಒಂದು ಅಕೌಂಟ್ ಕ್ರಿಯೇಟ್ ಆಗಿರುತ್ತೆ. ಸೊ ಅವಾಗ ನಾವು ದರ್ಶನ, ನಮಗೆ ಯಾವ ಥರ ದರ್ಶನ ಬೇಕು, ಶೀಘ್ರ ದರ್ಶನ, ಅತಿ ಶೀಘ್ರ ದರ್ಶನ, ಅವರು ಸ್ಪರ್ಶ ದರ್ಶನ, ಯಾವ ಥರ ದರ್ಶನ ಬೇಕು ಅಂತೇಳಿ ಸೆಲೆಕ್ಟ್ ಮಾಡಿ ಅಲ್ಲಿ ನಮಗೆ ಡೇಟ್ ಒಂದು ಸೆಲೆಕ್ಟ್ ಮಾಡಬೇಕು. ಸೊ ಅಲ್ಲಿ ಗ್ರೀನ್ ಕಲರ್ ಅಂದರೆ ಅವೈಲೇಬಲ್, ರೆಡ್ ಅಂತಂದರೆ ನಾಟ್ ಅವೈಲೇಬಲ್, ಯೆಲ್ಲೋ ಅಂದರೆ ಆಲ್ಮೋಸ್ಟ್ ಯೆಲ್ಲೋ ಅಥವಾ ಆರೆಂಜ್ ಇದ್ದರೆ ಆಲ್ಮೋಸ್ಟ್ ಅವೈಲೇಬಲ್ ಅಂತ ಹೇಳಿ ನಮಗೆ ತೋರಿಸುತ್ತೆ. ಸೊ ನಮಗೆ ಯಾವ ಡೇಟ್ ಕಂಫರ್ಟೇಬಲ್ ಇರುತ್ತೆ ಅಂದರೆ ನಾವು ಯಾವ ಡೇಟ್ಗೆ ಹೋಗಬೇಕಂತ ಅಂದ್ಕೊಂಡಿರ್ತೀವಿ ಆ ಡೇಟ್ಗೆ ನೀವು ನೋಡಿಕೊಂಡು ಟಿಕೆಟ್ ಬುಕ್ ಮಾಡ್ಕೊಳ್ಳಿ. ಡೇಟ್ ಎಲ್ಲ ಸೆಲೆಕ್ಟ್ ಆದಮೇಲೆ ನಂಬರ್ ಆಫ್ ಪರ್ಸನ್ಸ್ನ ಕೇಳುತ್ತೆ ಮತ್ತು ಮೊಬೈಲ್ ನಂಬರ್ ಕೇಳುತ್ತೆ. ಅದಾದಮೇಲೆ ನಮಗೆ ಯಾವ ಸ್ಲಾಟ್ ಅವೈಲೇಬಲ್ ಇದೆ ಟೈಮಿಂಗ್ ಅಂತ ತೋರಿಸುತ್ತೆ. ಆದಮೇಲೆ ನಮ್ಮದು ಜನರಲ್ ಇನ್ಫಾರ್ಮೇಷನ್, ನೇಮು, ಡೇಟ್ ಆಫ್ ಬರ್ತು, ಜೆಂಡರು ಮತ್ತು ಒಂದು ಫೋಟೋ ID ಪ್ರೂಫ್ ಬೇಕೇ ಬೇಕು ಕಂಪಲ್ಸರಿ. ಇದೆಲ್ಲ ಆದಮೇಲೆ ನಮ್ಮದು ಪೇಮೆಂಟ್ ಮೆಥಡ್ಗೆ ಅದು ಕರ್ಕೊಂಡು ಹೋಗುತ್ತೆ. ಟಿಕೆಟ್ ಎಲ್ಲ ಬುಕ್ಕಿಂಗ್ ಆದಮೇಲೆ ನಿಮ್ಮ ಮೇಲ್ಗೆ ಈ ಥರವಾದಂತಹ ಒಂದು ಆನ್ಲೈನ್ ಟಿಕೆಟ್ ಬುಕ್ಕಿಂಗ್ ರಿಸಿಪ್ಟ್ ಬರುತ್ತೆ. ಶ್ರೀ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗವು ಆಂಧ್ರ ಪ್ರದೇಶದ ಶ್ರೀಶೈಲದಲ್ಲಿದೆ. ಇದು ಜ್ಯೋತಿರ್ಲಿಂಗವಲ್ಲದೆ ಮಹಾಶಕ್ತಿ ಪೀಠವೆಂದು ಹೆಸರಾಗಿದೆ. ಇದು ಕರ್ನೂಲ್ ಜಿಲ್ಲೆಯ ನಲ್ಲಮಲ್ಲ ಅಥವಾ ದ್ರೋಣಾಚಲ ಬೆಟ್ಟಗಳ ಸಾಲಿನಲ್ಲಿ ಬರುತ್ತದೆ. ಶಿವನ ಒಂದು ರೂಪವಾದ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ಪಾರ್ವತಿಯ ಒಂದು ರೂಪವಾದ ಭ್ರಮರಾಂಬ ದೇವಿಗೆ ಸಮರ್ಪಿತವಾದ ಭ್ರಮರಾಂಬ ಮಲ್ಲಿಕಾರ್ಜುನ ದೇವಾಲಯವನ್ನು ನಾವು ಈ ಶ್ರೀಶೈಲದಲ್ಲಿ ಕಾಣಬಹುದು. ಶ್ರೀಶೈಲದ ಉಲ್ಲೇಖವು ಪ್ರಾಚೀನ ಹಿಂದೂ ಪುರಾಣಗಳಲ್ಲಿ ಮತ್ತು ಮಹಾಭಾರತದಲ್ಲಿ ಕಂಡುಬರುತ್ತದೆ. ಮಹಾಕಾಳಿ ದೇವಸ್ಥಾನದಲ್ಲಿ ಶಿವ ಮತ್ತು ಪಾರ್ವತಿಯರು ಮಲ್ಲಿಕಾರ್ಜುನ ಮತ್ತು ಭ್ರಮರಾಂಬ ರೂಪದಲ್ಲಿ ಕಾಣಿಸಿಕೊಳ್ಳುವವರೆಗೂ ತಪಸ್ಸು ಮಾಡುತ್ತಿದ್ದರೆಂದು ಹೇಳಲಾಗುತ್ತದೆ. ಇತರ ಜ್ಯೋತಿರ್ಲಿಂಗದ ಕಥೆಯಂತೆ ಇಲ್ಲಿಯೂ ಕಥೆ ಇದೆ. ಬ್ರಹ್ಮ ಮತ್ತು ವಿಷ್ಣು ಇವರಲ್ಲಿ ಯಾರು ಮೇಲೆಂದು ಚರ್ಚೆಯಾದಾಗ ಅವರು ಯಾರು ಮೇಲೆಂದು ಶಿವನನ್ನು ಕೇಳಿದರು. ಶಿವನು 3 ಜ್ಯೋತಿಗಳ ಹಾದಿ ಮತ್ತು ಅಂತ್ಯವಿಲ್ಲದ 3 ಕಂಬಗಳನ್ನು ಸೃಷ್ಟಿಸಿದನು. ವಿಷ್ಣು ಮತ್ತು ಬ್ರಹ್ಮರಿಗೆ ಅದರ ಅಂತ್ಯ ಮತ್ತು ಮೇಲಿನ ತುದಿಯನ್ನು ಕಂಡುಹಿಡಿಯಲು ತಿಳಿಸಿದನು. ವಿಷ್ಣುವು ಅದರ ಕೆಳಗಿನ ತುದಿಯನ್ನು ಕಾಣದೆ ಹಿಂದಿರುಗಿ ಬಂದು ತನಗೆ ಆ ಲಿಂಗದ ತುದಿ ಸಿಗದಿರುವುದರ ಬಗ್ಗೆ ತಿಳಿಸಿದನು. ಆದರೆ ಬ್ರಹ್ಮನು ಮೇಲಿನ ತುದಿಯನ್ನು ತಾನು ನೋಡಿರುವುದಾಗಿ ಹೇಳಿದನು. ಶಿವನು 2ನೇ ಜ್ಯೋತಿ ಸ್ತಂಭವಾಗಿದ್ದರಿಂದ ಬ್ರಹ್ಮನು ಸುಳ್ಳು ಹೇಳುತ್ತಿರುವನೆಂದು ತಿಳಿದು ಅವನಿಗೆ ಪೂಜೆ ಇಲ್ಲದಿರಲಿ ಎಂದು ಶಪಿಸಿದನು. ಆದರೆ ಸತ್ಯ ಹೇಳಿದ ವಿಷ್ಣುವು ಪೂಜೆಗೆ ಅರ್ಹನೆಂದು ಹೇಳಿದನು. ಆ ಜ್ಯೋತಿಯೇ ಈ ಜ್ಯೋತಿರ್ಲಿಂಗವಾಗಿದೆ ಎಂದು ಶಿವಪುರಾಣ ಹೇಳುತ್ತದೆ. ಇನ್ನು ಶ್ರೀಶೈಲವು ಜ್ಯೋತಿರ್ಲಿಂಗದ ಜೊತೆ ಶಕ್ತಿಪೀಠವಾಗಿದೆ. ಶಕ್ತಿಪೀಠದ ಪುರಾಣ ಕಥೆ ಈ ಥರ ಇದೆ. ದಕ್ಷ ಯಜ್ಞದ ಕಾಲದಲ್ಲಿ ಯಜ್ಞಕುಂಡಕ್ಕೆ ಆಹುತಿಯಾದ ಸತಿದೇವಿಯು ನಂತರ ಪಾರ್ವತಿಯಾಗಿ ಹುಟ್ಟಿ ಬಂದು ಶಿವನನ್ನು ಮದುವೆಯಾದ ಕಥೆ ಪ್ರಸಿದ್ಧವಾಗಿದೆ. ಆ ಸತಿದೇವಿಯು ಶಕ್ತಿ 18 ಕಡೆ ನೆಲೆಸಿ ಆ ಪ್ರದೇಶಗಳು 18 ಮಹಾಶಕ್ತಿ ಸ್ಥಳಗಳೆಂದು ಪ್ರಸಿದ್ಧವಾಗಿವೆ. ಆ 18 ಮಹಾಶಕ್ತಿ ಸ್ಥಳಗಳಲ್ಲಿ ಶ್ರೀಶೈಲವು ಒಂದು. ಇದರ ಇಂದಿನ ಕತೆ ಕೇಳುವುದಾದರೆ, ಸತಿದೇವಿಯು ಯಜ್ಞಕುಂಡವನ್ನು ಪ್ರವೇಶಿಸಿದ ನಂತರ ಶಿವನು ಅವಳ ದೇಹವನ್ನು ಹೊತ್ತು ಸಂಚರಿಸುವಾಗ ಅವಳ ದೇಹದ ಒಂದು ಭಾಗ ಶ್ರೀಶೈಲ ಪ್ರದೇಶದಲ್ಲಿ ಬಿದ್ದಿತೆಂದು, ಆದ್ದರಿಂದ ಇದು ಮಹಾಶಕ್ತಿ ಸ್ಥಳವಾಗಿ ಪರಿಗಣಿಸಲ್ಪಟ್ಟಿರುವುದೆಂದು ಹೇಳುವರು. ಇನ್ನು ಶ್ರೀಶೈಲಕ್ಕೆ ಶ್ರೀಶೈಲ ಎಂಬ ಹೆಸರು ಹೇಗೆ ಬಂತು ಎಂದು ನೋಡುವುದಾದರೆ, ಶಿವ ಪಾರ್ವತಿಯರು ತಮ್ಮ ಮಕ್ಕಳಾದ ಗಣೇಶ ಕಾರ್ತಿಕೇಯರಿಗೆ ಮದುವೆ ಮಾಡಲೆಂದು ನಿಶ್ಚಯಿಸಿ ವಧುಗಳಾದ ಸಿದ್ಧಿ ಮತ್ತು ಬುದ್ಧಿಯರನ್ನು ವಿವಾಹ ಮಾಡಲು ನಿಶ್ಚಯಿಸಿದರು. ಆದರೆ ಅವರನ್ನು ಯಾರಿಗೆ ಮದುವೆ ಮಾಡಿ ಕೊಡಬೇಕೆಂದು ಪರೀಕ್ಷಿಸಲು ಒಂದು ಸಣ್ಣ ಪಣವನ್ನು ಇಟ್ಟರು. ಈ ಜಗತ್ತನ್ನು ಯಾರು ಮೊದಲು ಸುತ್ತಿ ಹಾಕಿ ಬರುತ್ತಾರೋ ಅವರಿಗೆ ಮದುವೆ ಮಾಡುವುದಾಗಿ ನಿರ್ಧರಿಸಿದರು. ಆಗ ಕಾರ್ತಿಕೇಯನು ತನ್ನ ವಾಹನವಾದ ನವಿಲಿನ ಮೇಲೆ ಜಗತ್ತನ್ನು ಸುತ್ತಿ ಬರಲು ಹೊರಟನು. ಆದರೆ ಗಣೇಶನು ಶಿವ ಪಾರ್ವತಿಯರೇ ಜಗತ್ತಿನ ಸ್ವರೂಪವೆಂದು ಹೇಳಿ ಅವರನ್ನು ಒಂದು ಸುತ್ತು ಹಾಕಿ ಬಂದು ಕುಳಿತನು. ಅವನನ್ನು ಒಪ್ಪಿದ ಶಿವ ಪಾರ್ವತಿಯರು ಗಣೇಶನಿಗೆ ಸಿದ್ಧಿ ಮತ್ತು ಬುದ್ಧಿಯರನ್ನು ಕೊಟ್ಟು ವಿವಾಹ ಮಾಡಿದರು. ಆಗ ಕಾರ್ತಿಕೇಯನು ಜಗತ್ತನ್ನು ಸುತ್ತಿ ಬಂದು ಇದನ್ನು ಕಂಡಾಗ ಕೋಪಗೊಂಡು ಕೈಲಾಸವನ್ನು ಬಿಟ್ಟು ಕೃವಂಗ ಪರ್ವತ ಅಂದರೆ ಶ್ರೀಶೈಲ ಪರ್ವತಕ್ಕೆ ಬಂದು ನೆಲೆಸಿದನು.
ಶಿವಪಾರ್ವತಿಯರು ಅವನನ್ನು ಹಿಂಬಾಲಿಸಿ ಬಂದು ಅವನನ್ನು ಸಮಾಧಾನ ಮಾಡಲು ನೋಡಿದರು. ಆದರೆ ಅವನು ಒಪ್ಪದೆ ಬೇರೆ ಪರ್ವತಕ್ಕೆ ಹೋಗಲು ಸಿದ್ಧನಾದನು. ಆಗ ದೇವತೆಗಳು ಕುಮಾರ ಅಂದರೆ ಕಾರ್ತಿಕೇಯ ಶಿವಪಾರ್ವತಿಯರು ಇಲ್ಲಿಯೇ ನೆಲೆಸಬೇಕೆಂದು ಕೋರಿದರು. ಅಂತೆಯೇ ಕಾರ್ತಿಕೇಯ ಶಿವಪಾರ್ವತಿಯರು ಅಲ್ಲಿಯೇ ನೆಲೆಸಿದರು. ಅದಕ್ಕೆ ಶ್ರೀಶೈಲ ಎಂದು ಹೆಸರು ಬಂದಿತು. ಈಗ ಎಲ್ಲರೂ ದರ್ಶನಕ್ಕಂತ ಹೇಳಿ ರೆಡಿಯಾಗಿ ಹೋಗ್ತಾ ಇದ್ದೀವಿ. ನೋಡ್ತಿರ್ಬೋದು ನಾವು ಯಾವ ಥರ ರೆಡಿಯಾಗಿದ್ದೀವಿ ಅಂತ ಹೇಳಿ. ಸೊ ಸ್ಪರ್ಶ ದರ್ಶನಕ್ಕೆ ಕಂಪಲ್ಸರಿ ಪಂಚೆ ಅವೆಲ್ಲ ಮ್ಯಾಂಡೇಟರಿ ಇದೆ. ನಾರ್ಮಲಾಗಿ ನೀವು ಜೀನ್ಸ್ ಹಾಕೊಂಡು ಹೋಗ್ತೀನಿ, ಚಡ್ಡಿ ಹಾಕೊಂಡು ಹೋಗ್ತೀನಿ ಅಂತ ಹೇಳಿದರೆ ಬಿಡೋದಿಲ್ಲ. ಸ್ಪೆಷಲಿ ಸ್ಪರ್ಶ ದರ್ಶನಕ್ಕೆ ನೀವು ಪಂಚೆ ಹಾಕ್ಕೊಂಡೇ ಹೋಗಬೇಕು. ಸೊ ನಮ್ಮ ಹುಡುಗರು ನಾವು ಎಲ್ಲರೂ ಈ ಒಂದು ಡ್ರೆಸ್ನಲ್ಲಿ ಅವತಾರದಲ್ಲಿ ಫೋಟೋವನ್ನು ಕ್ಲಿಕ್ ಮಾಡಿಕೊಂಡು ಮುಂದೆ ಹೋಗ್ತಾ ಇದ್ದೀವಿ. ಮುಂದೆ ನಿಮಗೆ ತೋರಿಸ್ತೀನಿ ಅಲ್ಲಿ ಯಾವ ಥರ ಇದೆ ಏನಿದೆ ಅಂತ ಹೇಳಿ. ಮೊದಲೇ ನಿಮಗೆ ವಿಡಿಯೋನಲ್ಲಿ ಹೇಳಿದಾಗೆ ನಾವು ಬಂದಿರೋದು ಈ ಒಂದು ಪೀಕ್ ಟೈಮ್ ಆಗಿರುವಂತಹ ಯುಗಾದಿಯಲ್ಲಿ. ಸೊ ಇಲ್ಲಿ ಈ ಟೈಮಲ್ಲಿ ಭಾಳ ಅಂದರೆ ಭಾಳ ಭಕ್ತಾದಿಗಳು ಬಂದಿರ್ತಾರೆ ಈ ಒಂದು ಕ್ಷೇತ್ರಕ್ಕೆ. ಟಿಕೆಟ್ ಸಿಗೋದು ಭಾಳ ಅಂದರೆ ಭಾಳ ಕಷ್ಟ. ಸಿಗ್ತವೆ, ಬಟ್ ಭಾಳ ಅಂದರೆ ಭಾಳ ಹೊತ್ತು ವೆಯ್ಟ್ ಮಾಡಬೇಕು, ಎಲ್ಲನೂ ಮಾಡಬೇಕು. ಸೊ ನೋಡಿ ವಿಡಿಯೋನಲ್ಲಿ ನೋಡ್ತಿರೋ ಹಾಗೆ ಈ ಒಂದು ರಶ್ಶು, ಅಲ್ಲಿ ಟಿಕೆಟ್ ಕೌಂಟರ್ ನೋಡಿ ಯಾವ ಥರ ಜನ ಮುಗಿ ಬಿದ್ದಿದ್ದಾರೆ ಅಂತ ಹೇಳಿ. ಆ ಸೆಕ್ಯೂರಿಟಿಯವರು, ಆ ಹೆಣ್ಮಗಳು ಎಲ್ಲರೂ ನೋಡಿ. ನಾವು ಆನ್ಲೈನ್ ಬುಕ್ ಮಾಡ್ಕೊಂಡಿರೋದ್ರಿಂದ ಒಂದು ಸೇಫರ್ ಸೈಡ್ ಇದ್ದೀವಿ. ನಮ್ಮ ಆನ್ಲೈನ್ ಟಿಕೆಟ್ನ ನಾವು ಪ್ರಿಂಟ್ ತೊಗೊಂಡು ಹೋಗಿದ್ವಿ. ಸೊ ಅದನ್ನೆಲ್ಲ ಗೇಟಲ್ಲಿ ತೋರಿಸ್ಬಿಟ್ಟು ಒಳಗೆ ಕ್ಯೂನಲ್ಲಿ ನಿಂತಿದ್ವಿ. ಸೊ ಇಲ್ಲಿಗೆ ವಿಡಿಯೋ ಅಂದರೆ ಒಳಗಡೆ ಪರ್ಮಿಷನ್ ಇಲ್ಲ ವಿಡಿಯೋ ಮಾಡೋದಕ್ಕೆ, ಏನು ಮಾಡೋಕ್ಕೆ. ಸೊ ಹೊರಗಡೆ ಬಂದಮೇಲೆ ನಾನು ನಿಂಗೆ ನೆಕ್ಸ್ಟ್ ಏನಿದೆ ಹೊರಗಡೆ ಯಾವ ಥರ ಇದೆ ಅಂತೇಳಿ ತೋರಿಸ್ತೀನಿ. ದರ್ಶನ ಎಲ್ಲ ಮಸ್ತ್ ಆಯಿತು. ನಮ್ಮದು ಸ್ಪರ್ಶ ದರ್ಶನ ಇದ್ದ ಕಾರಣ ಸ್ವಲ್ಪ ದರ್ಶನಕ್ಕೆ ಟೈಮ್ ಭಾಳನೇ. ಒನ್ ಆಫ್ ದ ವರ್ಸ್ಟ್ ಮ್ಯಾನೇಜ್ಮೆಂಟ್ ನಾನು ಈ ಒಂದು ಟೆಂಪಲ್ದು ನೋಡಿರೋದು. ಸೊ ಇಷ್ಟು ಜನ ಇದ್ದಾರೆ ಅಂತ ಗೊತ್ತಿದ್ರೂ ಒಂದು ಸೆಕ್ಯೂರಿಟಿ ಗಾರ್ಡ್ ಇಲ್ಲ ಅಲ್ಲಿ ಒಳಗಡೆ ಮೇಂಟೈನ್ ಮಾಡೋದಕ್ಕೆ. ಅಷ್ಟು ಜನಗಳು ಹೊಡ್ಕೊಂಡು ಇದು ಮಾಡ್ತಿದ್ದಾರೆ ಇಲ್ಲಿ. ಸೊ ಈಗೆಲ್ಲ ಹೊರಗಡೆ ಬಂದುಬಿಟ್ಟು ಸ್ವಲ್ಪ ಫೋಟೋ ಎಲ್ಲ ತೆಕ್ಕೊಂಡು ಈಗ ಪ್ರಸಾದದ ಕಡೆ ಹೋಗ್ತಿದ್ದೀವಿ. ಒಂದು ಲಾಡು ಬಂದುಬಿಟ್ಟು 20 ರೂಪೀಸ್ ಅಂತ ಇದೆ. ಸೊ ಅಲ್ಲಿ ಕ್ಯೂ ಭಾಳ ಅಂದರೆ ಭಾಳ ಕ್ಯೂ ಇರುತ್ತೆ. ಸೊ ನಾವೀಗ ಹೋಗಿ ನೋಡ್ಬೇಕು ಯಾವ ಥರ ಇದೆ ಅಂತ ಹೇಳಿ ತೋರಿಸ್ತೀನಿ ನಿಮಗೂ ವಿಡಿಯೋನಲ್ಲಿ. ಇನ್ನು ಗುಡಿ ಮೇನ್ ಗೇಟ್ ಏನಿದೆ ಅಲ್ಲ ಅಲ್ಲಿಗೆ ನಾನೀಗ ಹೋಗ್ತಿದ್ದೀನಿ. ಸೊ ಇಲ್ಲಿಂದ ಯಾವ ಭಕ್ತರಿಗೂ ಒಳಗಡೆ ಇಲ್ಲಿಂದ ಪ್ರವೇಶ ಇಡಲ್ಲ. ಸೊ ಬೇರೆ ಬೇರೆ ಕಡೆಯಿಂದನೇ ಪ್ರವೇಶ ದ್ವಾರಗಳಿದ್ದಾವೆ. ಸೊ ಅಲ್ಲಿಂದನೇ ಹೋಗ್ತಾರೆ. ಇದು ಮೇನ್ ಗೇಟ್ ಹತ್ರ ಏನಂದರೆ ಭಕ್ತಾದಿಗಳು ಬಂದು ಅವರವರ ಹರಕೆ ಏನಾದರೂ ಹೊತ್ಕೊಂಡಿದ್ರೆ ಇಲ್ಲಿ ಬಂದು ಪೂಜೆ ಮಾಡೋದಾಗಲಿ, ಇಲ್ಲಿ ಕಾಯಿ ಒಡಿಸೋದಾಗಲಿ, ದೀಪ ಹಚ್ಚೋದಾಗಲಿ, ಆ ಥರ ಎಲ್ಲ ಇಲ್ಲಿ ನೀವು ವಿಡಿಯೋನಲ್ಲಿ ಏನು ನೋಡ್ತಿದ್ರಲ್ಲ ಈ ಥರ ಎಲ್ಲ ಇಲ್ಲಿ ಸ್ವಲ್ಪ ಜಾಸ್ತಿನೇ ಮಾಡ್ತಿರ್ತಾರೆ ಭಕ್ತಾದಿಗಳು. नजरिया लागे नहीं कहीं ओ नजरिया लागे नहीं कहीं ಶ್ರೀಶೈಲನಲ್ಲಿ ಹೋಟೆಲ್ಸು, ರೆಸ್ಟೋರೆಂಟ್ಸು ಮತ್ತು ಸ್ಟ್ರೀಟ್ ಫುಡ್ ಯಾವ ಥರ ಇದೆ ಅಂತೇಳಿ ನಾನು ನಿಮಗೆ ತೋರಿಸ್ತಿದ್ದೀನಿ. ನೀವು ಈ ವಿಡಿಯೋನಲ್ಲಿ ನೋಡ್ತಿರೋ ಹಾಗೆ ನಾವು ಶ್ರೀಶೈಲಕ್ಕೆ ಬಂದ ಮೇಲೆ ಫುಲ್ ಅಂದರೆ ಫುಲ್ ಹಸುವಾಗಿತ್ತು. ಮೊದಲು ಸ್ಪರ್ಶ ದರ್ಶನಕ್ಕೆ ಹುಡುಗರು ಹೋಗೋ ಕಾರಣದಿಂದಾಗಿ ನಮಗೆ ಟೈಮ್ ಇದ್ದಿದ್ದಿಲ್ಲ ಎಲ್ಲರ ಜೊತೆಗೆ ಹೋಗೋದಕ್ಕಂತ ಹೇಳಿ ನಾವು ಊರಿಂದ ಸ್ವಲ್ಪ ನಾವು ಎಲ್ಲ ಏನೇನು ಬೇಕು ಸ್ವಲ್ಪ ಮೈನರ್ ಥಿಂಗ್ಸ್ನ ಕ್ಯಾರಿ ಮಾಡ್ಕೊಂಡು ಬಂದಿದ್ದೀವಿ ತಿನ್ನೋ ಸಲುವಾಗಿ. ಸೊ ಅದನ್ನೇ ಮಾಡ್ಕೊಂಡು ತಿಂತಾ ಇದ್ದೀವಿ. ಸೊ ಇದಾದಮೇಲೆ ಹೊರಗಡೆ ಹೋಗ್ತೀವಿ, ಅವಾಗ ನಿಮ್ಗೆ ತೋರಿಸ್ತೀನಿ ಎಲ್ಲವನ್ನು. ಇನ್ನು ಶ್ರೀಶೈಲನಲ್ಲಿ ಊಟಕ್ಕೆ ಅಂತ ಹೇಳಿ ಯಾವುದೇ ರೀತಿಯ ತೊಂದರೆನೂ ಇಲ್ಲ. ಈಗ ನಾನು ನಿಮಗೆ ಫಸ್ಟು ಕರ್ಕೊಂಡು ಹೋಗ್ತಿರೋದು ದೇವಾಲಯದ ಊಟ ಅಂದರೆ ದಾಸೋಹದ ಊಟಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ. ಪೀಕ್ ಸೀಸನಲ್ಲಿ ಬಂದಿರೋ ಕಾರಣದಿಂದ ಇಷ್ಟೆಲ್ಲ ಕ್ಯೂ ಜಾಸ್ತಿನೇ ಇದೆ. ಸೊ ಇದೆಲ್ಲ ಕ್ಯೂ ಎಲ್ಲ ಮುಗಿಸ್ಕೊಂಡು ಒಳಗಡೆ ಹೋಗಿ ಕೂತ್ರೆ ನಮಗೆ ಕಣ್ಮುಂದನೇ ಸ್ವರ್ಗ ಕಾಣ್ತಿತ್ತು, ಅಂದರೆ ಊಟ. ಇವರು ನಾವು ಬರೋದಕ್ಕಿಂತ ಮುಂಚೆನೇ ಒಂದು ಎಲೆ ಹಾಕಿಬಿಟ್ಟು ಅಲ್ಲಿ 1-2-3 ಥರವಾದಂತಹ ಪಲ್ಯಗಳು ಹಾಕಿ ನಮ್ಮ ಕುಡಿಯೋಕ್ಕೆ ನೀರಿನ ವ್ಯವಸ್ಥೆಯನ್ನು ಸಹ ಅಲ್ಲಿ ಇಟ್ಟಿರ್ತಾರೆ. ಬಂತು ಬಿಸಿ ಬಿಸಿ ಅನ್ನ ಬಂತು, ಸಾಂಬಾರು ಬಂತು. ಊಟ ಮಾತ್ರ ಮಸ್ತಾಗಿತ್ತು ಟೇಸ್ಟು. ನೀವು ಯಾರಾದರೂ ಈ ಶ್ರೀಶೈಲಕ್ಕೆ ಬಂದರೆ ಒಂದು ಹೊತ್ತಾದರೂ ಈ ಒಂದು ಗುಡಿದು ಪ್ರಸಾದನ ತಗೊಳ್ಳಿ. ಸೊ ಹೊಟ್ಟೆ ಎಲ್ಲ ಫುಲ್ ಮಾಡಿಕೊಂಡು ಹೊರಗಡೆ ಬಂದಿದ್ವಿ. ಸೊ ಮಳೆ ಫುಲ್ ಬರ್ತಾ ಇದೆ ಹೊರಗಡೆ. ರೂಮ್ಗೆ ಹೋಗ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಹೊರಗಡೆ ಯಾವ ಥರ ಫುಡ್ ಸಿಗ್ತವೆ ಅಂತೇಳಿ ನಾನು ನಿಮಗೆ ತೋರ್ಸೋಕ್ಕೆ ಕರ್ಕೊಂಡು ಹೋಗ್ತೀನಿ. 2x3 ಮಸಾಲ ಸೋಡಾ ಇತ್ತು ఏమన్నా వాన రోజు ఉందా ఈ రోజా
ದಾಸೋಹದ ಊಟ ಅದೇನೋ ಸೂಪರಾಗಿರುತ್ತೆ. ಅದಾದಮೇಲೆ ನಾವು ಹೊರಗಡೆ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳಿ ಹೊರಗಡೆ ಹೋದರೆ ಇಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಊಟದ ಸಲುವಾಗಿ. ಸ್ಟ್ರೀಟ್ಸಲ್ಲಿನೂ ಊಟ ಮಸ್ತ್ ಅಂದರೆ ಮಸ್ತ್ ಸಿಗುತ್ತೆ. ಎಲ್ಲ ವೆರೈಟೀಸ್ ಆಫ್ ಫುಡ್ ಸಿಗುತ್ತವ. ನಿಮಗೆ ಕಮ್ಮಿ ರೊಕ್ಕದಲ್ಲಿ ಊಟ ಬೇಕಂದ್ರೆ ಹಂಗೂ ಸಿಗುತ್ತಾ. ಇಲ್ಲಪ್ಪ ನಾವು ರೆಸ್ಟೋರೆಂಟಲ್ಲಿ ಕೂತು ಊಟ ಮಾಡಬೇಕಂದ್ರೆ ಆ ಒಂದು ರೆಸ್ಟೋರೆಂಟ್ ವ್ಯವಸ್ಥೆನೂ ಈ ನಮ್ಮ ಶ್ರೀಶೈಲದಲ್ಲಿ ಭಾಳ ಅಂದರೆ ಭಾಳ ಇದ್ದಾವೆ. ಸೊ ನಿಮಗೆ ಊಟದಂತೂ ಏನೂ ತೊಂದರೆ ಇಲ್ಲ ಇಲ್ಲಿ. ನೀವು ನೋಡ್ತಿರೋ ಹಾಗೆ ಇದೇನು ಈ ಒಂದು ಯುಗಾದಿ ಸಲುವಾಗಿ ಇಷ್ಟು ರಶ್ ಇದೆ ಅಂತೇಳಿ ಈ ಥರ ವ್ಯವಸ್ಥೆ ಇದೇನೋ ಏನೋ ಗೊತ್ತಿಲ್ಲ. ಈ ಥರ ರೊಟ್ಟಿ ಮಾಡೋ ಬಿಸಿ ಬಿಸಿ ರೊಟ್ಟಿ ಮಾಡುವಂಥ ದೃಶ್ಯ ನಾವು ಕಂಡಿದ್ವಿ. ಸೊ ಅದನ್ನು ನಿಮ್ಗೆ ತೋರಿಸ್ತಿದ್ದೀನಿ. ಇನ್ನು ಶ್ರೀಶೈಲನಲ್ಲಿ ಏನು ಸ್ಟ್ರೀಟ್ ಫುಡ್ಗೇನು ಕೊರತೆ ಇಲ್ಲ. ಸೊ ನಿಮಗೆ ಕಮ್ಮಿ ರೊಕ್ಕದಲ್ಲಿ ಜಾಸ್ತಿ ಹೊಟ್ಟೆ ತುಂಬಬೇಕು ಅಂತಂದರೆ ನೀವು ಸ್ಟ್ರೀಟ್ ಫುಡ್ಗೆ ಹೋಗ್ಬೋದು. ಸ್ವಲ್ಪ ಹೈಜಿನ್ ಎಲ್ಲ ನೋಡಿಕೊಂಡು ತಿನ್ನಿರಿ ಅಷ್ಟೇ. ವೈಭಾಗ ಬೂಸ್ಟ್ ವೈಭಾಗ ಇದ್ದೀನಿ ನಾನು. ಹಾಯ್, ದಿಸ್ ಈಸ್ ಮೈ ಫ್ರೆಂಡ್ ಸುಜಿತ್, ಬ್ಲಾಗರ್, ಪ್ರೊಫೆಷನಲ್ ಈಟರ್. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಸಾರಿ, ದಿಸ್ ಈಸ್ ಪ್ರೊಫೆಷನಲ್ ಈಟರ್. ಶ್ರೀಶೈಲನಲ್ಲಿ ನಾವು ಹೊರಗಡೆ ಸುತ್ತಾಡೋಕ್ಕೆ ಹೋಗಬೇಕು ಅಂತ ಡಿಸೈಡ್ ಆಗಿ ಸ್ಟ್ರೀಟ್ ಶಾಪಿಂಗ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡು ಹೋಗ್ತಾ ಇದ್ವಿ. ಸೊ ನಿಮ್ಮ ವಿಡಿಯೋನಲ್ಲಿ ಮುಂದಗಡೆ ತೋರಿಸ್ತಿದ್ದೀನಿ ಯಾವ್ಯಾವ ಥರ ಇರುತ್ತೆ, ಏನೇನು ಇರುತ್ತೆ ಅಂತೇಳಿ. ಪ್ರತಿಯೊಂದನ್ನು ಈ ಒಂದು ವಿಡಿಯೋನಲ್ಲಿ ನಾನು ನಿಮಗೆ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. 12 ಜ್ಯೋತಿರ್ಲಿಂಗಗಳಲ್ಲಿ ಶ್ರೀಶೈಲವು 2ನೇ ಜ್ಯೋತಿರ್ಲಿಂಗವಾಗಿದ್ದರಿಂದ ಸ್ವಲ್ಪ ಧಾರ್ಮಿಕ ಶಕ್ತಿಯು ಜಾಸ್ತಿ ಇರುವ ಈ ಒಂದು ಜಾಗದಲ್ಲಿ ನಮಗೆ ಹೇರಳವಾಗಿ ಕಾಣಸಿಗುವುದು ಅಂತಂದರೆ ವಿಭೂತಿಗಳನ್ನ ಮಾರೋದಾಗಲಿ, ಪೂಜಾ ಸಾಮಗ್ರಿಗಳನ್ನ ಮಾರೋದಾಗಲಿ, ಕೈಗೆ ಕಟ್ಟಿಕೊಳ್ಳುವ ದಾರಗಳನ್ನಾಗಲಿ, ಕೊಳ್ಳಿಗೆ ಹಾಕಿಕೊಳ್ಳುವ ದಾರ ಆಗಲಿ, ಶಂಖಗಳು, ಕವಡೆಗಳು ಏನೇನಿರುತ್ತೆಲ್ಲ ಸ್ವಲ್ಪ ದೇವರಿಗೆ ಸಂಬಂಧಪಟ್ಟ ಐಟಮ್ಸ್ಗಳು ಇಲ್ಲಿ ಜಾಸ್ತಿ ನಮಗೆ ಮಾರಾಟ ಮಾಡ್ತಿರೋದು ಕಣ್ಣಿಗೆ ಕಾಣ್ತಾವೆ. ಇನ್ನು ಇದಲ್ಲದೆ ಸಣ್ಣ ಸಣ್ಣ ಗೊಂಬೆಗಳಾಗಲಿ ಮಕ್ಕಳಿಗೆ, ಅಥವಾ ನಾವು ಮನೆ ಡೆಕೋರೇಷನ್ ಐಟಮ್ಸ್ಗಳಾಗಲಿ, ಆಟಿಕೆಗಳಾಗಲಿ ಇನ್ನೂ ಹೇರಳವಾಗಿ ಇಲ್ಲಿ ನಮಗೆ ಸಿಗ್ತಾವೆ. ಇನ್ನು ಶ್ರೀಶೈಲನಲ್ಲಿ ನಾವು ಹೊರಗಡೆ ಸುತ್ತಾಡೋಕ್ಕೆ ಹೋಗಬೇಕು ಅಂತಂದರೆ ಮತ್ತು ಯಾವುದಾದ್ರೂ ಪ್ಲೇಸಸ್ನ ನೋಡೋಕ್ಕೆ ಹೋಗಬೇಕು ಅಂತಂದರೆ ಈ ಥರ ಆಟೋ ವ್ಯವಸ್ಥೆ ಇರ್ತವೆ. ಸೊ ನಾವು ಅದರ ಮೂಲಕ ನಾವು ಹೋಗ್ಬೋದು.
ನೋಡ್ತಿದ್ರಲ್ಲ ಶ್ರೀಶೈಲನಲ್ಲಿ ಎಷ್ಟೆಲ್ಲ ವೆರೈಟೀಸ್ ಆಫ್ ಶಾಪಿಂಗ್ ನಾವು ಮಾಡ್ಬೋದು ಸ್ಟ್ರೀಟ್ಸ್ನಲ್ಲಿ ಅಂತ ಹೇಳಿ. ಸೊ ನೀವು ಬಾರ್ಗೇನಿಂಗ್ ಸ್ಕಿಲ್ ಒಂದಿದ್ದರೆ ನೀವು ಇಲ್ಲಿ ನಿಮ್ಮನ್ನು ಹಿಡಿಯೋರು ಯಾರೂ ಇಲ್ಲ. ಕಮ್ಮಿ ರೊಕ್ಕನಲ್ಲಿ ಜಗ್ಗಿ ಸಾಮಾನು ತೊಗೊಂಡು ಮನೆಗೆ ಹೋಗ್ಬೋದು. ಅಷ್ಟೆಲ್ಲ ನೀವು ಸ್ವಲ್ಪ ಶ್ರಮ ಪಡಬೇಕು ಬಾರ್ಗೇನಿಂಗ್ ಮಾಡೋಕ್ಕೆ. ಅವ್ರು ಜಲ್ದಿ ಒಪ್ಕೊಳ್ಳೋದಿಲ್ಲ ಕೊಡೋದಕ್ಕೆ. ಸೊ ನೀವು ಸ್ವಲ್ಪ ಹಿಂದಕ್ಕೆ ಮುಂದಕ್ಕೆ ಹೋಗೋದು ಬರೋದು ಮಾಡಿದರೆ ಅವರೇ ಕರೆದು ಕೊಡ್ತಾರೆ. ಸೊ ನೋಡಿ ಯಾವ ಥರ ಇದೆ ಅಂತೇಳಿ. ಇವರಿಗೆ ಆಲ್ಮೋಸ್ಟ್ ಎಲ್ಲವನ್ನು ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಸೊ ಈಗ ಟೆಂಪಲ್ದು ಒಂದು ಡ್ರೋನ್ ಶಾಟ್ ಹಾಕ್ತೀನಿ, ಅದು ನೋಡ್ಕೊಂಬನ್ನಿ. ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಮುಂದಿನ ಒಂದು ಭಾಗದಲ್ಲಿ ನಾವು ಪಾತಾಳಗಂಗೆ ಹೋಗಿದ್ದು ಮತ್ತು ಡ್ಯಾಮ್ ಹೋಗಿದ್ದು, ಅದ ನಂತರ ನಾವು ಊರಿಗೆ ಮರಳಿ ಬಂದಿದ್ದು ಎಲ್ಲವನ್ನು ನಾನು ಅದರಲ್ಲಿ ತೋರಿಸ್ಕೊಡೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನೋಡಿ ಇವನ ಪರಿಸ್ಥಿತಿ, ಸರಿಯಾದ ಪ್ಲಾನ್. ಆರಾಮ್ಸೆ ಇಲ್ಲಿ ಮೊದಲೇ ಮತ್ತು ಮೇಂಟೆನೆನ್ಸ್ ಇಲ್ಲ, ಏನೂ ಇಲ್ಲ, ನೀಟ್ನೆಸ್ ಅಂತೂ ಅಸ್ಸಲಿಲ್ಲ. ಕೆಳಗಿಂದ ಮೇಲೆ ಬರೋಕ್ಕೆ 700 ರೂಪಾಯಿ ಆಟೋಕ್ಕೆ ಕೊಟ್ಟಿವಿ ದುಡ್ಡು. ಮೇಲಿಂದ ಕೆಳಗೆ ಹೋಗಕ್ಕೆ 40 ರೂಪಾಯಿ ರೋಪ್ ವೇ ಕೊಟ್ಟಿವಿ. ಇಟ್ಸ್ ಸಚ್ ಅ ವೇಸ್ಟ್ ಆಫ್ ಟೈಮ್.